ಇದು ಸರಿ ಹೋಗಿರೋದು ಆರ್ತಿ ಅವರೇ. ಆದ್ರೆ ಅಳತೆ ಬೇಗ ಹೋಗಿ ಅಳತೆ ಕೊಟ್ಬಿಡಿ. ನಾನು ಎಕ್ಸ್ಟ್ರಾ ಕೊಟ್ಟು ಹಬ್ಬದ ಸೀಸನ್ ಅಲ್ವಾ, 15 ದಿನದ ಮುಂಚೆ ಹೊಲ್ಕೊಡಲ್ಲ ಅಂತಿದ್ದ. ನೋಡಿ ಬೇಗ ಹೋಗಿ ಅಳತೆ ಕೊಟ್ಬಿಡಿ. ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟು ಮಾಡಿಸ್ಬಿಟ್ಟಿದ್ದೀನಿ. ಇಲ್ಲ, ನಾನು ಹೋಗಲ್ಲ. ಇಷ್ಟೆಲ್ಲ ಅಂದಮೇಲೆ ಇದೊಂದೇ ಕೆಲಸ ಉಳಿದಿರೋದು. ಇದನ್ನ ನೀವೇ ಮಾಡಿಸ್ಬಿಡಿ. ತಗೊಳ್ಳಿ, ಇಟ್ಕೊಳ್ಳಿ. ಅಯ್ಯೋ ಅಮ್ಮ, ನೀವು ಫೋನ್ ಕೊಡೋದನ್ನೇ ಮರ್ತೋಗ್ಬಿಟ್ಟಲ್ಲ. ಹಲೋ ಅಮ್ಮ, ನಾನು ಹುಷಾರಾಗಿದ್ದೀನಿ. ನಾನೊಂದು ಸ್ವಲ್ಪ ದಿವಸ ಎಲ್ಲರಿಂದ ದೂರ ಇರೋದೇ ಒಳ್ಳೇದು ಅನ್ನಿಸ್ತಾ ಇದೆ. ಇದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ಯಾಕಂದರೆ ಆರ್ತಿಗೆ ಏನಾದರೂ ವಿಷಯ ಗೊತ್ತಾದರೆ ನಮ್ಮ ಸುಳ್ಳೆಲ್ಲ ಬಯಲಾಗತ್ತೆ. ನಾ ಹೇಳ್ತಿರೋದು ಸರಿ ಅಲ್ವಮ್ಮ? ಹಲೋ ಅಮ್ಮ, ಮಾತಾಡಮ್ಮ. ಹಲೋ ಹಲೋ ಶಶಾಂಕ್ ಅಮ್ಮನ ಹತ್ರ ಯಾವ ಸುಳ್ಳನ್ನು ಮುಚ್ಚಿಡೋ ಬಗ್ಗೆ ಮಾತಾಡ್ತಾ ಇದ್ದಾನೆ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನ್ ನಡೀತಿದೆ? ನಾನು ಅದನ್ನೇ ಕೇಳ್ತಿರೋದು. ಏನ್ ನಡೀತಿದೆ? ಅದು ಸೂರ್ಯವ್ರೆ, ನಾನು ನನಗೆ ಗೊತ್ತು, ನೀವು ನಂಬರ್ 1 ಹಠಮಾರಿ ಅಂತ. ನಾನು ಶೋಭಾ ಮಾತ್ರ ಮಾತಾಡ್ತೀನಿ. ನಿಮ್ಮ ಮೇಲೆ ತುಂಬಾ ಕಂಪ್ಲೇಂಟ್ ಮಾಡ್ಬೇಕು ಅವ್ರಿಗೆ. ಇದೇ ನೆಪದಲ್ಲಿ ನನ್ನ ಮಗನ ಹತ್ರನೂ ಮಾತಾಡ್ಬೋದು. ಆ ದಿನ ತುಂಬಾ ಮಿಸ್ ಮಾಡ್ಕೊಂತ ಏನಾಗ್ತೀವ್ರೆ. ನಾನು ಈಗಲೇ ಶೋಭಾ ಮುಂದೆ ಫೋನ್ ಮಾಡ್ತೀನಿ. ಸೂರ್ಯವ್ರೆ, ಟೈಮ್ 11 ಆಯ್ತು. ಅಮ್ಮ ಆದಿತ್ಯ ಮಲಗಿರ್ತಾರೆ ಇಷ್ಟೊತ್ತಿಗೆ. ಟೈಮು 11? ಹುಯ್ಯು, 11 ಗಂಟೆ. ನೋಡಿ, ಡಾಕ್ಟರ್ ಏನು ಹೇಳಿದ್ದಾರೆ ನೆನಪಿದೆ ಅಲ್ವಾ? ನೀವು ರೆಸ್ಟ್ ತಗೊಬೇಕು, ಮಲ್ಕೊಳ್ಳಿ. ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟು ನಾನು ನಿಮ್ಮ ಕೆಲಸನ ನಾನು ಮಾಡ್ತೀನಿ, ನೀವು ರೆಸ್ಟ್ ತಗೊಳ್ಳಿ. ಬನ್ನಿ, ನೀವು ಆರಾಮ್ಸೆ ರೆಸ್ಟ್ ಮಾಡಿ. ನಾನು ಈ ಬಟ್ಟೆ ಎತ್ತಿರ್ತೀನಿ. ಆರ್ತಿಯವರೇ, ನೀವು ಇನ್ನೂ ಮಲ್ಕೊಂಡಿಲ್ವಾ? ಮಲ್ಕೊಳ್ಳಿ.
ರೆಸ್ಟ್ ಮಾಡಿ. ಆರ್ತಿಯವರೇ, ನೀವು ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಾ ಇದ್ರಿ, ತುಂಬ ಆತಂಕದಲ್ಲಿದ್ರಿ. ಮಲ್ಕೊಳ್ಳಿ. ನೋಡಿ, ನಿಮ್ಮ ಆತಂಕನೆಲ್ಲ ನನಗೆ ಕೊಟ್ಬಿಡಿ. ನೀವು ಆರಾಮ್ ಸೇರಿ. ನಾನು ನಿಮಗೆ ಜೋಗ್ಲ ಆಡ್ಲಾ? ನಾನು ಸ್ವಲ್ಪ ದಿವಸ ಎಲ್ಲರಿಂದ ದೂರ ಇರೋದೇ ಒಳ್ಳೇದು ಅನ್ನಿಸ್ತಾ ಇದೆ. ಇದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ಯಾಕಂದ್ರೆ ಆರ್ತಿಗೆ ನನ್ನ ವಿಷಯ ಗೊತ್ತಾದ್ರೆ ನನ್ನ ಸುಳ್ಳೆಲ್ಲ ಬಯಲಾಗತ್ತೆ. ಯಾವ್ದು ಬೇಕಾದ್ರೂ ಹಾಕೊಳ್ಳಿ. ನಾಳೆ ನೀವು ಅಲಂಕಾರ ಮಾಡ್ಕೊಂಡ್ರೆ ಮಹಾರಾಣಿ ತರ ಕಾಣಿಸ್ಬೇಕು. ಆರ್ತಿ, ಆರ್ತಿ, ಅಮ್ಮ, ಇದು ನಿನ್ಗೋಸ್ಕರ. ಹೇಗಿದೆ? ತುಂಬಾ ಚೆನ್ನಾಗಿದೆ. ನೀನ್ ಇದನ್ನ ಹಾಕೊಂಡ್ರೆ ಸೂರ್ಯನ ದೃಷ್ಟಿ ನಿನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಅದಕ್ಕೆ ನಾನೇ ಇದನ್ನ ಆರಿಸಿ ತಗೊಂಡ್ ಬಂದಿದ್ದೀನಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನು? ಅಮ್ಮ, ಅದು ನಾನು ಸ್ವಲ್ಪ ಹೊತ್ತು ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರಲಾ? ಆರ್ತಿ, ಹಬ್ಬದ ದಿವ್ಸನೂ ನೀನ್ ತವ್ರ ಮನೆಗೆ ಹೋದ್ರೆ ನೋಡ್ದವ್ರು ಏನ್ ಅನ್ಕೋತಾರೆ? ಈ ಹುಡುಗಿಗೆ ಅತ್ತೆ ಮನೆ ಬಗ್ಗೆ ಕಾಳಜಿನೇ ಇಲ್ಲ ಅನ್ಕೊಳಲ್ವಾ? ಇವತ್ ಒಂದ್ ದಿವ್ಸನಾದ್ರೂ ನೆಮ್ಮದಿಯಾಗಿ ಇಲ್ಲೇ ಇರು. ಅದ್ಕೆ ನೀವಾದ್ರೂ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ಅಥವಾ ನಾನು ಹೀಗೆ ಹೇಳ್ದೆ ಅಂತ ನೀವು ಅಣ್ಣನ ಹಾಗೆ ನನ್ನನ್ನೇ ಬೈತಿರೋ ಏನೋ? ಆರ್ತಿ, ಅಹಲ್ಯ ಹೇಳೋದು ಸರಿ ಅಲ್ವಾ? ಇವತ್ತು ಒಂದ್ ದಿವಸ ಮನೇಲಿ ಇದ್ಬಿಡು. ನಾಳೆ ಬೇಕಿದ್ರೆ ಅಮ್ಮನ ಮನೆಗೆ ಹೋಗ್ತೀಯಂತೆ. ನಾನು ಸ್ವಲ್ಪ ದಿವಸ ಎಲ್ಲರಿಂದ ದೂರ ಇರೋದೇ ಒಳ್ಳೇದು ಅನ್ನಿಸ್ತಾ ಇದೆ. ಇದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ಯಾಕಂದ್ರೆ ಆರ್ತಿಗೆ ನನ್ನ ವಿಷಯ ಗೊತ್ತಾದ್ರೆ ನನ್ನ ಸುಳ್ಳೆಲ್ಲ ಬಯಲಾಗತ್ತೆ. ಏನ್ ಆರ್ತಿ? ಆದಿ, ಆದಿ, ಶೋಭಾ. ಶಶಾಂಕ್, ಎಲ್ಲೋ ಹೋಗಿದ್ದೆ ನೀನು? ರಾತ್ರಿ ಎಲ್ಲ ಎಲ್ಲಿದ್ದೆ? ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಬರೀ ಕೆಟ್ಟ ಕೆಟ್ಟ ಯೋಚನೆಗಳು. ನಿನಗಂತೂ ನಮ್ಮ ಬಗ್ಗೆ. ಅದಕ್ಕೆ ರಾತ್ರಿ ನಿಮ್ಮ ಮೊಬೈಲಿಗೆ ಫೋನ್ ಮಾಡಿದ್ದೆ ನಾನು. ನೀವೇನು ಮಾತೇ ಆಡ್ಲಿಲ್ಲ, ಉತ್ತರನೂ ಕೊಡ್ಲಿಲ್ಲ. ನಾನು ಹಲೋ ಹಲೋ ಅಂತ ಹೇಳ್ತಾನೆ ಇದ್ದೆ. ನೀನು ನನ್ನ ಮೊಬೈಲ್ಗೆ ಫೋನ್ ಮಾಡಬೇಕಾಗಿತ್ತು. ಆದಿತ್ಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮೊಬೈಲ್ ಕಳ್ಕೊಂಡಿದ್ದಾಳೆ ಇವಳು. ಶುಭಾ, ಶಶಾಂಕ್ ತುಂಬಾ ಸುಸ್ತಾಗಿದ್ದಾನೆ. ಅವ್ನಿಗೇನಾದ್ರು ತಿನ್ನಕ್ ಕೊಡು. ತಿಂದು ರೆಸ್ಟ್ ತಗೊಳ್ಳಿ. ನಾನು ಮಾಡ್ಕೊಂಡು ಬರ್ತೀನಿ. ಆದಿಯಲ್ಲಿ ಸ್ಕೂಲ್ಗೆ ಹೋಗಿದ್ದಾನೆ. ಸ್ಕೂಲ್ಗೆ ಹೋದ್ನಾ? ನಾ ಅವನಿಗೋಸ್ಕರ ಇದನ್ನ ತಂದಿದ್ದೀನಿ. ಇದು ನೋಡಿದ್ರೆ ಅವನು ಎಷ್ಟು ಖುಷಿ ಪಡ್ತಾನೆ ಗೊತ್ತಾ? ಆರ್ತಿ, ನಾನು ಇದನ್ನ ನೋಡ್ಕೋತೀನಿ. ನೀನ್ ಹೋಗ್ ಸ್ವಲ್ಪ ಅಡಿಗೆ ಮನೇಲಿ ಕೆಲಸ ನೋಡ್ಕೊಮ್ಮ. ಸರಿಮ್ಮ. ಆರ್ತಿ, ಏನಾಯ್ತಮ್ಮ? ಏನಾಯ್ತು? ತುಂಬಾ ಹೊತ್ತಿಂದ ಕುತ್ಕೊಂಡಿದ್ದೆಲ್ಲ ಸೊಟ್ಟ ಹಿಡ್ಕೋತು. ಇದೆಲ್ಲ ನನ್ನಿಂದಾನೆ. ನಿನ್ನ ಈ ಸ್ಥಿತಿಯಲ್ಲಿ ಇಷ್ಟೊತ್ತು ಕೂರ್ಸ್ಬಾರ್ದಾಗಿತ್ತು. ಸೂರ್ಯ, ಸೂರ್ಯ, ಆರ್ಟಿಗೆ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ, ಹೇಳಕ್ ಆಗ್ತಿಲ್ಲ. ಒಂಚೂರು ಕರ್ಕೊಂಡೋಗಿ ರೂಮಿಗೆ ಕೂರ್ಸೋ. ಏನೋ ಇನ್ನು ನೋಡ್ತಾ ನಿಂತಿದೀಯಾ? ಬಂದ್ ಕರ್ಕೊಂಡೋಗು.
ಅಮ್ಮ ಅಮ್ಮ ಪರವಾಗಿಲ್ಲ ಬಿಡಿ, ನಾನು ಎದ್ದು ಹೋಗ್ತೀನಿ. ಹೇ ಆರ್ತಿ, ಏನೋ ನೋಡ್ತಾ ನಿಂತಿದೀಯಾ? ನಿಂಗೆ ಹೇಳೋದು ಅರ್ಥ ಆಗಲ್ವಾ? ಬಂದವಳನ್ನ ಎತ್ಕೊಂಡು ಹೋಗು. ಇನ್ನು ಎಷ್ಟು ಸರ್ತಿನೋ ಹೇಳೋದು ನಿನ್ಗೆ? ಹೇಳೋದು ಅರ್ಥ ಆಗ್ತಾ ಇಲ್ಲ ಅವಳನ್ನ ಎತ್ಕೊಂಡು ಹೋಗು ಅಂತ. ಬಾ, ಬಂದವಳನ್ನ ಎತ್ಕೊಂಡು ಹೋಗು. ನಮ್ ಸೂರ್ಯ ಆರ್ತಿ ಜೋಡಿ ಎಷ್ಟು ಚೆನ್ನಾಗಿದೆ. ದೇವ್ರೆ, ಈ ಜೋಡಿಗೆ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ. ಇವ್ರಿಬ್ರ ಮಧ್ಯೆ ಯಾರು ಬರ್ದೇ ಇದ್ರೆ ನನ್ಗಷ್ಟೇ ಸಾಕು. ಎಲ್ರಿಗೂ ಮಗ ಸೊಸೆಯರ್ ಮಾತ್ರ ಕಾಣಿಸ್ತಾರೆ. ಮನೆ ಮಗಳ ಅವಸ್ಥೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಎಲ್ರೂ ಹೊರಗಿಂದ ಬಂದು ಅಧಿಕಾರ ಚಲಾಯಿಸ್ತಾ ಇರೋ ಹುಡುಗಿರ್ನೇ ಹೊಗಳ್ತಿರ್ತಾರೆ. ನಾನ್ ಮಾತ್ರ 24 ಗಂಟೆನೂ ಜಪಮಾಲೆ ಹಿಡ್ಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು. ಆದಿ, ಗಿಫ್ಟ್ ಯಾರಿಗೆ? ನಿನಗೆ. ತಾತ, ನಿಮಗೆ ಗೊತ್ತಾ, ನಾನು ಎಷ್ಟು ದಿನದಿಂದ ಈ ತರನೇ ಒಂದು ಕಾರ್ ತೊಗೊಳ್ಳೋಣ ಅನ್ಕೊಂಡಿದ್ದೆ. ಯಾರು ತಗೊಂಡಿದ್ದು? ಅಪ್ಪ ತಾನೆ. ಐ ಲವ್ ಯು ಅಪ್ಪ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೇವಲ್ವಾ? ನಿಜ ಹೇಳಬೇಕು ಅಂದ್ರೆ ಅಪ್ಪ ಮಗನ ಸಂಬಂಧ ಏನು ಅಂತ ಇವತ್ತು ನನಗೆ ಅರ್ಥ ಆಗ್ತಾ ಇದೆ. ಮದ್ದೂರು ಆಸ್ಪತ್ರೆಯಲ್ಲಿ ಸಿಕ್ಕಿದಾಗ ಆದಿತ್ಯ ಹೇಳ್ತಾ ಇದ್ದ, ಅವನಿಗೆ ಆಟ ಸಾಮಾನು ಪುಸ್ತಕ ಎಲ್ಲ ಬೇಕು ಅಂದ್ರೆ ಚೀಟಿ ಬರ್ತಿರ್ತಿದ್ನಂತೆ. ವಿಧಿ ನನ್ನ ಜೊತೆ ಆಡ್ತಿರೋ ತಮಾಷೆನೋ ಅಥವಾ ನನ್ನ ತಪ್ಪಕ್ಕೆ ಶಿಕ್ಷೆನೋ ಗೊತ್ತಾಗ್ತಾ ಇಲ್ಲ. ನನ್ನ ಮಗ ನನ್ನ ಅಂಕಲ್ ಅಂತ ಕರೀತಾನೆ. ನಾನು ಅವನ ಕದ್ದು ಮುಚ್ಚಿ ನೋಡ್ಬೇಕು. ನಾನು ನನ್ನ ಸಂಸಾರನ ಬೇರೆಯವ್ರ ಕೈಗೆ ಬಿಟ್ಕೊಡ್ದೇ ಇದ್ದಿದ್ರೆ
ನೀವು ಯಾಕೆ ಸಂಕಷ್ಟಹಾರ ಗಣಪತಿ ವ್ರತ ಮಾಡಬೇಕು? ಮಾಡಿ ಈ ಥರ ಉಪವಾಸ ಇರಬೇಕು? ಹುಟ್ಟೋ ಮಗುಗೆ ತೊಂದರೆ ಆಗದೆ ಇರಲಿ ಅಂತ ದೇವ್ರು ಹೇಳಿದಾಗ ನೀವು ಈ ರೀತಿ ಉಪವಾಸ ಮಾಡಿದ್ರೆ ಮಗು ಚೆನ್ನಾಗಿ ಹುಟ್ಟುತ್ತೆ ಅಂತ. ನೋಡಿ, ದೇವರು ಎಲ್ಲರೂ ಸಂತೋಷವಾಗಿರೋದನ್ನ ಇಷ್ಟಪಡ್ತಾನೆ ಹೊರತು ಈ ರೀತಿ ಕಷ್ಟಪಡೋದನ್ನಲ್ಲ. ನನಗೆ ನಂಬಿಕೆ ಇದೆ, ನೀವು ಯಾಕೆ ಬೇಡ ಅಂತ ಇದ್ದೀರಾ? ಇವತ್ತೇ ಕೊನೆ. ಮಗು ಹುಟ್ಟೋವರೆಗೂ ನೀವು ಯಾವುದೇ ರೀತಿ ವ್ರತ ಉಪವಾಸ ಮಾಡೋ ಹಾಗಿಲ್ಲ. ಪ್ರಾಮಿಸ್. ಇದು ಮೋಸ, ನಾನು ಒಪ್ಕೊಳ್ಳಲ್ಲ. ನಿಮಗೆ ನಾನು ಮುಖ್ಯನೋ ವ್ರತ ಮುಖ್ಯನೋ? ನೀವೇ. ಸರ್ ನಿಮ್ ಗಾಡಿ ಎಲ್ಲಿಗೆ ಹೋಗ್ತಾ ಇದೆ? ಮೈಸೂರ್. ನಮ್ಗೊಂದು ಟಿಕೆಟ್ ಕೊಡಿ, ಜೊತೆಗೆ ಬರ್ತೀವಿ. ಸಾರಿ, ಎಲ್ಲ ಸೀಟ್ಸ್ ಫುಲ್ ಆಗಿದೆ. ನೆಕ್ಸ್ಟ್ ಕಾರಲ್ಲಿ ಬನ್ನಿ. ಓಕೆ. ರೀ, ನಾನು ಸಂಕಷ್ಟಿ ಪೂಜೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ನೀವು ಅಂಕಲ್ ಯಾವಾಗ್ಲೂ ಜೊತೆಗೆ ಹೋಗ್ತಾ ಇದ್ರಿ ಅಲ್ವಾ? ನಾನು ಹೋಗೋಕ್ಕಾಗಲ್ಲ. ಆದಿತ್ಯಂಗೆ ನೋಡ್ಕೋಬೇಕು. ಅವನಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡಬೇಕು. ತಾತ, ಯು ಡೋಂಟ್ ವರಿ, ನಾನು ಮೆಡಿಸಿನ್ ತಗೊಂತೀನಿ. ನೀವು ಹೋಗಿ ಬನ್ನಿ. ಹೌದು, ನಾನು ಆದಿತ್ಯನ ಜೊತೆಗಿರ್ತೀನಿ. ನೀವು ಹೋಗಿ ಬನ್ನಿ. ಹಂಗಂದ್ರೆ ಸೂಪರ್ ಫೈನ್. ಡೋಂಟ್ ವರಿ, ಗೋ ಗೋ. ನಡೀರಿ ನಡೀರಿ. ಶಶಾಂಕ್, ಹುಷಾರು. ನೀವು ಹೋಗಿ ಬನ್ನಿ. ಅಂಕಲ್, ತುಂಬಾ ಹಸಿವಾಗ್ತದೆ. ಹಶ್ವಾಗ್ತಾ ಇದೆಯಾ? ಇದಕ್ಕಿದ್ದಂಗೆ ಅಜ್ಜಿ ಇದ್ದಾಗ ಹೇಳಕ್ಕೇನಾಗಿತ್ತು? ಅವಾಗ ಹಸಿವು ಆಗಿರ್ಲಿಲ್ಲ, ಈಗ ಹಸಿವಾಗ್ತದೆ. ಏನ್ ತಿಂತೀಯಾ? ಅಮ್ಮ ಮಾಡ್ತಾರೆ ನೂಡಲ್ಸ್. ನೂಡಲ್ಸ್ ಆದ್ರೆ ಸೂಪರ್ ಆಗಿ ಮಾಡ್ಕೊಡ್ತೀನಿ. ನಿಮ್ಮ ಅಮ್ಮಂಗೆ ಹೇಳ್ಕೊಟ್ಟಿದ್ದೆ ನಾನು. ಏನು? ನೀವು ನಮ್ಮ ಅಮ್ಮಂಗೆ ಹೇಳ್ಕೊಟ್ರ? ಯಾವಾಗ? ಅಲ್ಲ, ನಾನು ನಿಮ್ಮ ಅಮ್ಮಂಗೆ ಕಳಿಸ್ಲಿಲ್ಲ. ಅದು ನಿಮ್ಮ ಅಮ್ಮಂಗಿಂತ ನಾನು ನೂಡಲ್ಸ್ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ನಿಜವಾಗ್ಲು? ನೋಡ್ತಾ ಇರು ಹೇಗೆ ಮಾಡ್ಕೊಡ್ತೀನಿ ಅಂತ. ಇನ್ಮೇಲೆ ನೀನೇ ಹೇಳು, ನಿಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೋ ಅಥವಾ ಫ್ರೆಂಡ್ ಅಂಕಲ್ ಚೆನ್ನಾಗಿ ಮಾಡ್ಕೊಟ್ರು ಅಂತ. ಓಕೆ ಓಕೆ. ಈಗ ಹೇಳು, ಯಾರು ಮಾಡೋ ನೂಡಲ್ಸ್ ಚೆನ್ನಾಗಿದೆ ಅಂತ. ಕಳ್ಳ. ತಗೋ, ತಿಂತಾ ಇರೋ. ಅಂಕಲ್ ಏನಾಯ್ತು? ಅಂಕಲ್ ಏನಾಯ್ತು? ಅಂಕಲ್ ಏನಾಯ್ತು? ಸರಿ, ಅಮ್ಮಂಗೆ ಫೋನ್ ಮಾಡ್ತೀನಿ. ಹಲೋ ಹಲೋ ಹಲೋ. ಮಾತಾಡಲ್ಲ ಅಂದ್ಮೇಲೆ ಯಾಕೆ ಫೋನ್ ಮಾಡ್ತಾರೋ ಏನೋ. ಅಯ್ಯೋ, ಮನೇಲಿ ಯಾರು ಹತ್ತಲ್ಲ. ಅಪ್ಪಂಗೆ ಫೋನ್ ಮಾಡ್ತೀನಿ. ಆರ್ತಿ, ಸೂರ್ಯ ಅವರೆಲ್ಲಿ? ಅವ್ರ ಮೊಬೈಲ್ ನನ್ನ ಕೈಲಿ ಕೊಟ್ಟಿದ್ರು. ನನ್ನ ಕೆಲಸ ಟೆನ್ಷನಲ್ಲಿ ಎಲ್ಲಾದ್ರೂ ಮಾಡ್ತಿ ಇಟ್ಬಿಟ್ರೆ ಕಷ್ಟ. ತಗೋ, ಅವ್ರ ಕೈಲಿ ಕೊಟ್ಬಿಡು ಫೋನು.
10 ಮಿಸ್ ಕಾಲ್ ಇದೆ. ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು. ಎಲ್ಲಿ ಹೋದ್ರು ಇವರು? ಅರೆ, ಅಮ್ಮನ ಮನೆಯಿಂದ. ಹಲೋ ಅಮ್ಮ, ತಾತಾಜಿ ಮನೆಗೆ ಬೇಗ ಬಾ, ಇಲ್ಲ ನನ್ನ ಫ್ರೆಂಡ್ ಅಂಕಲ್ ಬಿದೋಗ್ಬಿಟ್ಟಿದ್ದಾರೆ. ಏನು ಮಾತಾಡ್ತಲ್ಲ, ಬೇಗ ಬಾ. ಶಶಾಂಕ್ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ?